ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್. ನಾನು ನಿಮ್ಗೆ ಇವತ್ತು ಸಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ಒಂದು ಪ್ಯಾನ್ಗೆ ಚಿರೋಟಿ ರವೆ ಒಂದು ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನಿಶ್ ಕಲರ್ ಬರೋ ಗಂಟ ರವೆ ಬಿಡಿ ಬಿಡಿಯಾಗಿ ಬರೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಅದೇ ಪ್ಯಾನ್ಗೆ ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಸ್ವಲ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಅದು ದಪ್ಪ ಆಗಬೇಕು, ಗೋಡಂಬಿ ಲೈಟ್ ಬ್ರೌನ್ ಆಗಿ ಬರಬೇಕು. ಹಂಗಾಗಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾನು ಏನು ಬಟ್ಲ ಹಿಟ್ಟಲ್ಲೇ ನಾನು ರವೆನ ತೊಗೊಂಡಿದ್ನೋ ಅದೇ ಬಟ್ಲ ಹಿಟ್ಟಲ್ಲಿ ನಾನು 2 ಬಟ್ಲಾಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. 1 ಬಟ್ಲಾಗೋಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ನೀರು ಎರಡನ್ನೂ ಸ್ವಲ್ಪ ಅದು ಕುದ್ದಾದ್ಮೇಲೆ ನಾನು 1.5 ಬಟ್ಲಾಗೋಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 5-6 ಏಲಕ್ಕಿ ಪುಡಿನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾವು ಪಚ್ಚಬಾಳೆಹಣ್ಣನ್ನ ಚೆನ್ನಾಗಿ ಹಣ್ಣಾಗಿರಬೇಕು, ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬಾಳೆಹಣ್ಣು ಸಿಕ್ಕಲಿಲ್ಲ ಅಂತಂದರೆ ನಾವು ಪೈನಾಪಲ್ನ ಸಹ ಹಾಕೊಬೋದು. ಈಗ ನಾನು ಒಂದು 5-6 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊತಾ ಇದ್ದೀನಿ. ಸಜ್ಜಿಗೆಗೆ ಯಾವಾಗಲೂ ತುಪ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಈಗ ಅದು ಸ್ವಲ್ಪ ಕುದಿಯೋ ಗಂಟ ನಾನು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಅದು ಕುದ್ದಾದ್ಮೇಲೆ ನಾನು ಏನು ಹುರಿದಿಟ್ಕೊಂಡಿದ್ದೆ ರವೆ, ಆ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟಾಗುತ್ತಲ್ವ, ಹಂಗಾಗಿ ನಾನು ಸ್ವಲ್ಪ ಹಾಕಿ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಂಟು ಇಲ್ಲದೆ ಇರೋ ಥರ. ಈಗ ನಾವು ಸತ್ಯನಾರಾಯಣ ಪೂಜೆಗೆ ಒಬ್ಬೊಬ್ಬರು ಶುಕ್ರವಾರ ಮಂಗಳವಾರ ಎಲ್ಲರೂ ನೈವೇದ್ಯಕ್ಕೆ ಇರ್ತಾರೆ ಒಬ್ಬೊಬ್ಬರು. ಅದಕ್ಕೆಲ್ಲ ಈ ಥರ ನಾವು ಸ್ಪೆಷಲಾಗಿ ಮಾಡಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಬಟ್ಲಾಗೋಷ್ಟು ರವೆಗೆ ನಾನೊಂದು 50 ಗ್ರಾಮ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು 10-5 ನಿಮಿಷ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ ಬಿಸಿ ಬಿಸಿಯಾದ ಸಜ್ಜಿಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.